ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲಾ ವಬರಕಾತು. ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಸಮಸ್ಯೆಗಳ ಜೊತೆಗೆ ಇಂದು ಭಾರತದಲ್ಲಿ ಸಂಪತ್ತಿಗೆ ಬೇಕಾಗಿ ತನ್ನ ತಂದೆಯ ಕುತ್ತಿಗೆ ಖಡ್ಗವನ್ನಿಡುವಂತಹ ತನ್ನ ಕಾಮದ ಛಲವನ್ನು ತೀರಿಸಿಕೊಳ್ಳಲು ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಎಂದು ಎಬ್ಬಿಸಿಕೊಂಡು ಹೇಳಿಕೊಳ್ಳುವವರೇ ಇಂದು ಮಹಿಳೆಯರ ಮೇಲೆ ದೌರ್ಜನ್ಯವನ್ನು ಎಸಗುತ್ತಿದ್ದಾರೆ. ಇಂತಹ ನರಭೋಜಿಗಳು ಭಾರತೀಯ ನಾಮಧಾರಿಗಳೇ ಹೊರತು ನೈಜ ಭಾರತೀಯರಲ್ಲಿ ಇಂಥವರು ಇರುವವರೆಗೂ ಭಾರತ ಸ್ವತಂತ್ರವಾಗಿರುವುದಿಲ್ಲ ಎಂಬುದು ನಿಶ್ಚಿತ. ಭಾರತೀಯನಾಗಬೇಕಾದರೆ ಭಾರತೀಯರನ್ನು ಪ್ರೀತಿಸಬೇಕು, ಭಾರತವನ್ನು ಉಸಿರಾಗಿ ಕಾಣಬೇಕು, ಮಹಿಳೆಯರಿಗೆ ಬಡವರಿಗೆ ಸ್ವತಂತ್ರವನ್ನು ನೀಡುವುದಾಗಿರಬೇಕು, ಜಾತಿಗಳ ವಿಷಯಗಳನ್ನು ಕೈಗೆತ್ತಿಕೊಂಡು ಕೋಮು ಗಲಭೆಗಳನ್ನು ಮಾಡದೇ ಇರಬೇಕು. ಇದೇ ರೀತಿ ನಮ್ಮ ಕನಸಿನ ಭಾರತವು ಶಿಕ್ಷಣಕ್ಕೆ ಪ್ರಾಧಾನ್ಯವನ್ನು ನೀಡುವುದಾಗಿರಬೇಕು. ವೀರಬಲ್ಲನ ಬುದ್ಧಿವಂತಿಕೆ ಕಥೆಗಳನ್ನು ಹೇಳುತ್ತಿದ್ದ ಪಠ್ಯ ಪುಸ್ತಕಗಳಲ್ಲಿ ಇಂದು ಜಾತಿ ಧರ್ಮಗಳ ಕಲ್ಮಶಗಳನ್ನು ತುಂಬಿದ್ದಾರೆ. ನಮ್ಮ ಹಿರಿಯರನ್ನು ಗೌರವಿಸುವ ವಾತಾವರಣವನ್ನು ಮೈಗೂಡುತ್ತಾ ಭಾರತೀಯನೆಂಬ ಗುರುತನ್ನು ಧರ್ಮದಲ್ಲಿ ಕಾಣದೆ ನಮ್ಮ ಹಿರಿಯರ ಮಾತಿನಂತೆ ಐಕ್ಯ ರಾಷ್ಟ್ರವನ್ನು ಬೆಳೆಸಬೇಕು. ಅದನ್ನು ಬಿಟ್ಟು ಧರ್ಮದ ಮರ್ಮವನ್ನು ತಿಳಿಯದೆ ಧರ್ಮದ ಹೆಸರಿನಲ್ಲಿ ಕೋಮು ಗಲಭೆಗಳನ್ನು ಸೃಷ್ಟಿಸುವ ಕೆಲವು ರೋಗಿಗಳ ಮಾತುಗಳನ್ನು ಕೇಳಿ ಮುತ್ತಿನಂತಹ ರಾಷ್ಟ್ರನಿಯಮಗಳನ್ನು ತಿಳಿದುಕೊಳ್ಳದೇ ಇರುವುದು ಮೂರ್ಖತನವಾಗಿದೆ. ನ್ಯಾಯಯುತ ಪರಿಣಾಮಕಾರಿ ಕಾನೂನು ಇಂದು ಇಲ್ಲ ಎಂಬುದಕ್ಕೆ ಹರಿಯಾಣದಲ್ಲಿ ನಡೆದ ದೌರ್ಜನ್ಯವೇ ಸಾಕ್ಷಿ. 1947ರಲ್ಲಿ ಈ ಭಾರತಕ್ಕೆ ಸ್ವತಂತ್ರ ಸಿಕ್ಕರೂ ಕೂಡ ಜಾತಿ ಧರ್ಮಗಳ ತಾರತಮ್ಯದಿಂದ ಇಂದಿಗೂ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಸಿಗಲು ಸಾಧ್ಯವಾಗಿಲ್ಲ ಎಂಬುದು ನೈಜ ಸಂಗತಿ. ಇನ್ನು ರಾಷ್ಟ್ರದ ಬೆಳವಣಿಗೆ ಅಡ್ಡಿಯಾಗುತ್ತಿರುವ ಪ್ರಮುಖ ಕಾರಣಗಳಲ್ಲಿ ಭ್ರಷ್ಟಾಚಾರ ಒಂದು. ರಾಜಕಾರಣಿಗಳ ತೀವ್ರವಾದ ಭ್ರಷ್ಟಾಚಾರದಿಂದ ಸ್ವತಂತ್ರವಾದ ಭಾರತವನ್ನು ಕನಸು ಕಾಣುವುದೇ ಪಾಪೆಂಬ ರೀತಿಯಲ್ಲಿ ಸಮಾಜ ಮುಂದುವರಿದಿದೆ. ಓ ಭಾರತೀಯರೇ, ಮಧ್ಯಪ್ರದೇಶದಲ್ಲಿ ನಡೆದ ಮಸೀದಿ ಧ್ವಂಸ ವಿಚಾರವನ್ನು ಕೇಳುತ್ತಿದ್ದ ನೀವು ಹೇಳಿ, ನಮ್ಮ ಕನಸಿನ ಭಾರತ ಸ್ವತಂತ್ರವಾದ ಭಾರತವಾಗಿ ಕಾಣಲು ಸಾಧ್ಯವೇ? ಅದು ಬಿಡಿ, ನಮ್ಮ ರಾಜ್ಯದಲ್ಲಿ ಸೌಜನ್ಯ ಅತ್ಯಾಚಾರ ಕೇಳುತ್ತಿದ್ದ ನಾವು ನಮ್ಮೊಂದಿಗೆ ಕೇಳಿಕೊಳ್ಳಬೇಕು, ನನ್ನ ಕನಸಿನ ಭಾರತ ಸ್ವತಂತ್ರವೇ? ಇಲ್ಲ, ಇನ್ನೂ ಗಲಭೆಗಳು ನಡೆಯುತ್ತಾ ಇದೆ. ಒಬ್ಬ ಮಹಿಳೆ ಯಾವುದೇ ಒಂದು ಹೆದರಿಕೆಗಳಿಲ್ಲದೆ ಮುಕ್ತವಾಗಿ ರಾತ್ರಿ ಹೊತ್ತು ನಡೆದುಕೊಂಡು ಹೋಗುವವರೆಗೂ ನನ್ನ ಕನಸಿನ ಭಾರತವನ್ನು ಸ್ವತಂತ್ರವಾದ ಭಾರತ ಎಂದು ಕಂಡುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ. ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲಾ ವಬರಕಾತು.